ನಮಸ್ತೆ ಸ್ನೇಹಿತರೆ, ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಸಾಬುದಾನಿ ಪಾಪಡ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ್ರಿ. ಇದ್ರೊಳಗೆ ನಾನು ಒಂದು ಸ್ಪೆಷಲ್ ಆಗಿ ಹಾಕಿದ್ದೀನಿ ರೀ. ಅದು ಏನು ಅಂತ ವಿಡಿಯೋ ಪೂರ್ತಿಯಾಗಿ ನೋಡ್ರಿ, ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬರ್ರಿ ಇವಾಗ ವಿಡಿಯೋನ ಚಾಲು ಮಾಡೋಣ. ನೋಡತ್ತೀರಿ ಪಾಪಡ ಎಷ್ಟು ಚೆನ್ನಾಗಿ ಆಗ್ಯಾವು, ಎಷ್ಟು ಕಲರಾಗಿ ಬಂದಾವು ಅಂಥೇಳಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಮುರ್ಕೊಳ್ತಾವೆ ಅಂಥೇಳಿ. ಬರ್ರಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ. ಒಲೆ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ರಿ. ಪಾತ್ರೆ ಒಳಗೆ ಒಂದು ನಾಲ್ಕು ಅಥವಾ ಒಂದು 5 ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಂಡೇನಿ ರೀ. ಇವಾಗ ಸಾಬುದಾನಿ ಐತಲ್ರಿ, ಅವನ್ನ ರಾತ್ರಿ ಇಡೀ ರಾತ್ರಿ ನಾನು ನೆನಿಲಿಕ್ಕೆ ಇಟ್ಟಿದ್ದೀನಿ ರೀ. ನಾನು ಸ್ಪೆಷಲ್ ಅಂತ ಹೇಳಿದ್ನಲ್ರಿ. ಸೊ ಇದೆ ರೀ ಟೊಮ್ಯಾಟೋನ ನಾನು ಸಣ್ಣದಾಗಿ ಹೆರ್ಚ್ಕೊಂಡು ಬಿಟ್ಟ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ ರೀ. ಓಕೆ, ಅದನ್ನು ನಾವು ಇವಾಗ ಏನು ಮಾಡಬೇಕು ಅಂತಂದ್ರೆ, ಇವಾಗ ನೀರು ಹೆಸ್ರು ಬರ್ಲಿಕ್ಕತ್ತಾವ್ರಿ, ಅಂದರೆ ನೀರು ಕುದಿಲಿಕ್ಕತ್ತಾವು. ಅವಾಗ ನಾವು ಏನು ಮಾಡ್ಬೇಕಂತಂದ್ರೆ, ಇಂಗನ್ನು ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪ. ಮತ್ತು ಈ ನೀರು ಕುದಿತಿರ್ತಾವಲ್ರಿ, ಅಂದರೆ ಹೆಸ್ರು ಬರ್ತಿರ್ತಾವಲ್ರಿ, ಆವಾಗಲೇ ನಾವೇನು ಮಾಡಬೇಕು ಅಂತ ಸಾಬುದಾನಿನ ಈ ಥರ ಹಾಕ್ಕೊಳ್ಬೇಕ್ರಿ ನಾವು. ಓಕೆ, ಆಮೇಲೆ ನಾವು ಇವಾಗೇನು ರುಬ್ಬಿ ಇಟ್ಕೊಂಡಿರ್ತೀವಲ್ರಿ ಟೊಮ್ಯಾಟೋನ, ಅದನ್ನು ಹಾಕ್ಕೋಬೇಕ್ರಿ. ಟೊಮ್ಯಾಟೊ ಹಾಕಿರೋದ್ರಿಂದ ಏನಾಗುತ್ತೆ ಅಂತ, ಟೊಮೆಟೊ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದ್ರಿ. ಆಮೇಲೆ ತಿಂದೇ ಇರೋರು ಇರ್ತಾರಲ್ರಿ, ಸೊ ಈ ಥರ ಟೊಮೆಟೊಗಳನ್ನು ಹಾಕಿ ಯೂಸ್ ಮಾಡ್ಕೊಳ್ಳೋದನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಓಕೆ, ಇವಾಗ ನಾವು ಈ ಟೊಮೆಟೊ ರಸನ ಇದರಲ್ಲಿ ಹಾಕಿದ್ದೀವಲ್ರಿ. ಓಕೆ, ನಾವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಡ್ರಿ. ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಅದು ನಾವು ಹಪ್ಪಳ ಕರಿತೀವಲ್ರಿ, ಅವಾಗ ಜಾಸ್ತಿ ಉಪ್ಪು ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಉಪ್ಪನ್ನು ನೋಡ್ಕೊಂಡು ಬಿಟ್ಟು ಹಾಕೋರಿ. ಕಡಿಮೆ ಹಾಕ್ಕೊಂಡ್ರೆ ಏನೂ ಅಭ್ಯಂತರ ಇಲ್ಲರಿ, ಚೆನ್ನಾಗೇ ರುಚಿ ಕೊಡುತ್ತೆ ರೀ. ಓಕೆ, ಈ ಥರ ನಾವು ಅದನ್ನು ಜಾಸ್ತಿ ಕುದಿಸ್ಬೇಕ್ರಿ. ನಾವು ನೀರು ಎಷ್ಟು ಹಾಕಿರ್ತೀವಲ್ರಿ, ನೀರು ಕಡಿಮೆ ಆಗೋವರೆಗೂ ನಾವು ಅದನ್ನು ಕುದಿಸ್ಬೇಕ್ರಿ. ಪೂರ ಗಂಜಿ ಆಗ್ಬೇಕು ನೋಡ್ರಿ. ಅದು ಗಂಜಿ ಆಗೋವರೆಗೂ ನಾವು ಕುದಿಸ್ಕೋಬೇಕ್ರಿ. ಇವಾಗ ನಾವು ಚಮಚೆ ಹಿಡಿದು ಇವಾಗ ಹಿಂಗೆ ಎತ್ತತ್ತಾ ಬಂದರೆ ಅದು ಗಂಜಿ ಟಪ್ ಈ ಥರ ಬೀಳ್ಬೇಕು ನೋಡ್ರಿ. ಈ ಥರ ಬೀಳ್ರೆ ಇದು ಇವಾಗ ರೆಡಿ ಆಗ್ತಾ ಇದೆ. ಅದು ಇನ್ನೂ ಸ್ವಲ್ಪ ಕುದಿಸ್ಕೋಬೇಕ್ರಿ. ಕುದಿಸ್ಕೊಂಡ ಇವಾಗ ಅದು ನೀಟಾಗಿ ಕುದ್ದದ್ರಿ. ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ಆರಾಕ್ ಬಿಡೋಣ್ರಿ. ಇವಾಗ ಆರಿದೆ ರೀ. ಅದು ಆರಿದ ತಕ್ಷಣ ಇವಾಗ ನಾವು ಏನು ಮಾಡ್ಬೇಕಂದ್ರೆ, ಬಿಸಿಲಿಗೆ ರೀ ಪ್ಲಾಸ್ಟಿಕ್ ಇರುತ್ತಲ್ರಿ, ಅದನ್ನು ಯೂಸ್ ಮಾಡ್ಕೊಂಡು ಪ್ಲಾಸ್ಟಿಕ್ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಥರ ನಾವು ಹಪ್ಪಳನ ಹಾಕ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ ನಾನು ಹೇಗೆ ಹಾಕ್ಕೊಂಡಿದ್ದೀನಿ ಅಂಥೇಳಿ ಫುಲ್ ಈ ಥರ ಹಾಕ್ಕೊಂಬರ್ಬೇಕ್ರಿ. ಒಂದು 2 ದಿನ ಬಿಸಿಲಿಗೆ ಒಣಗಿಸ್ರಿ. ಅವನ್ನ ತುಂಬ ಚೆನ್ನಾಗಿ ಒಣಗ್ತಾವೆ. ಇವಾಗ ನೋಡ್ತಿದ್ರಿ ಎಷ್ಟು ಚಂದ ಒಣಗ್ಯಾವು ಅಂಥೇಳಿ. ಭಾಳ ಚಂದ ಆಗ್ತಾವ್ರಿ, ಭಾಳ ಚಂದ ಕಲರ್ ಬರ್ತಾವ್ರಿ. ಮತ್ತು ನೀವು ರುಚಿ ಬೇರೆ ಟೇಸ್ಟ್ ಕೊಡಬೇಕು ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ, ನೀವು ಉಳ್ಳಾಗಡ್ಡಿ ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು. ಅಥವಾ ನಂಗೆ ಬೆಳ್ಳುಳ್ಳಿ ಫ್ಲೇವರ್ ಬೇಕಂದ್ರೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು. ಇವಾಗ ಬರೀ ಎಣ್ಣೆಲಿ ನಾವು ಅದನ್ನು ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಎಣ್ಣೆಲಿ ಅದು ಕರಿದು ಚೆನ್ನಾಗಿ ಪಾಪಡ ಆಗ್ತಾವ ಅಂಥೇಳಿ. ಭಾಳ ಟೇಸ್ಟ್ ಆಗ್ತಾವ, ಭಾಳ ಚಂದ ಆಗ್ತಾವ. ಮತ್ತು ಕಲರು ಕೂಡ ಅಷ್ಟೇ ಚಂದ ಬರ್ತಾವೆ ನೋಡ್ರಿ. ನೋಡತ್ತಿರಲ್ರಿ ಎಷ್ಟು ಚಂದ ಬಂದಾವ ಅಂಥೇಳಿ. ಒಟ್ಟು 2 ದಿನ ಬಿಸಿಲಿಗೆ ಇಡ್ರಿ. ಮತ್ತು ಇನ್ನು ಜಾಸ್ತಿ ದಿನ ಬಿಸಿಲಿಗೆ ಇಟ್ಟರು ಓಕೆ ರೀ, ಏನೂ ಪ್ರಾಬ್ಲಮ್ ಇಲ್ಲ. ನೋಡತ್ತೀರಿ ಎಷ್ಟು ಚಂದಾಗ್ಯಾವಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.